ಹಲೋ ಎವ್ರಿವನ್. ಇವತ್ತು ಸಂಡೇ ಮಾರ್ನಿಂಗ್ ನಾನು ಮತ್ತು ನನ್ನ ಮಗಳು ಚಾಮುಂಡಿ ಬೆಟ್ಟದ ಕಂಟ ವಾಕಿಂಗ್ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬೆಳಗ್ಗೆ 6 ಗಂಟೆಗೂ ಇನ್ನೂ ಬೆಳಕಾಗಿರಲಿಲ್ಲ. ಹಾಗೆ ವಾಕಿಂಗ್ ಮಾಡಿಕೊಂಡು ನಂದಿಗೆ ರೀಚ್ ಆದ್ವಿ. ಅಲ್ಲಿ ಒಂಚೂರು ನನ್ನ ಮಗಳಿಗೆ ಫ್ರೂಟ್ಸ್ ತಿನ್ನಿಸ್ಬಿಟ್ಟು ಅಲ್ಲಿಂದ ವ್ಯೂ ಪಾಯಿಂಟ್ಗೆ ಹೋದ್ವಿ. ನಂದಿಗಂಟ ಬೈ ರೋಡ್ ಬಂದ್ವಿ. ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಬೆಟ್ಟಕ್ಕೆ ರೀಚ್ ಆದ್ವಿ. ಬೆಟ್ಟಕ್ಕೆ ರೀಚ್ ಆಗಿ ಸಂಡೇ ಆಗಿದ್ದರಿಂದ ತುಂಬ ರಶ್ ಇದ್ದರು. ಎಲ್ಲರೂ ವಾಕಿಂಗ್ಗೆ ಅಲ್ಲೇ ಬರ್ತಾರಲ್ವ ಸಂಡೇಸು, ಅದರಿಂದ. ಆಮೇಲೆ ನನ್ನ ಮಗಳು ಸ್ವಲ್ಪ ನನ್ನ ಫ್ರೆಂಡು ಸ್ಕಿಪ್ಪಿಂಗ್ ಆಡ್ತಿದ್ಲು, ಬಟ್ ಅವಳಿಗೆ ಆಡೋಕ್ಕೆ ಬರಲಿಲ್ಲ. ಅಲ್ಲಿಂದ ಬೆಟ್ಟ ಹಿಡಿದು ನಾನು ಮತ್ತು ನನ್ನ ಮಗಳು ಎಳ್ನೀರು ಕುಡಿದು ಇವತ್ತು ಸಂಡೇ ಸ್ಪೆಷಲ್ ಏನು ತೊಗೊಳ್ಳೋಣ ಅಂದ್ಬಿಟ್ಟು ಫಿಶ್ ಮಾರ್ಕೆಟಿಗೆ ಬಂದ್ವಿ. ಫಿಶ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಆಮೇಲೆ ಇಲ್ಲಿ ಪ್ರಾನ್ ಫ್ರೆಶ್ ಆಗಿತ್ತು, ಅದಕ್ಕೇ ಪ್ರಾನ್ ತೊಗೊಂಡು ಪ್ರಾನ್ ಗ್ರೇವಿ ಮಾಡಿಬಿಡೋಣ. ನಾವು ರೀಚ್ ಆಗೋಷ್ಟಲ್ಲಿ 10:30 ಆಗಿಬಿಟ್ಟಿತ್ತು. ಇನ್ನೆಲ್ಲಿ ಫ್ರೂಟ್ಸು ಮತ್ತು ಎಳ್ನೀರು ಕುಡಿದಿದ್ವಿ ಅಲ್ವಾ, ಅದಕ್ಕೇ ಅಲ್ಲಿ ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟಲ್ಲಿ ಲೇಟ್ ಆಗಿಬಿಟ್ಟಿತ್ತು, 11 ಆಗಿಬಿಟ್ಟಿತ್ತು. ಆಮೇಲೆ ಮನೆಗೆ ಬಂದು ಒಂಚೂರು ಮಾರ್ನಿಂಗ್ ಕಾಫಿ ಕುಡ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಕಾಫಿ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸಂಡೇ ಆಗಿದ್ದರಿಂದ ಕಾಫಿ ಕುಡಿದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಗ್ರೇವಿಗೆ ರೆಡಿ ಮಾಡ್ಕೊಳ್ತಿದ್ದೆ. ವರ್ಕ್ ಮಾಡೋರಿಗೆ ಸಂಡೇಸ್ ಮಾತ್ರ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ವೀಕ್ ಫುಲ್ಲಾಗಿ ವರ್ಕ್ ಮಾಡಿರ್ತೀವಿ. ವೀಕ್ಲಿ ಒನ್ಸ್ ಮಾತ್ರ ಮನೆ ಡೀಪ್ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗೋದು, ಮತ್ತು ಆಗ್ಲೇ ಮಕ್ಕಳೇನು ಕೇಳ್ತಾರೋ ಅದನ್ನ ಮಾಡಿಕೊಡೋಕ್ಕೂ ಟೈಮ್ ಸಿಗೋದು ಅಲ್ವಾ. ಅದರಿಂದ ಇವತ್ತು ನನ್ನ ಮಗಳು ಸ್ಪೆಷಲಾಗಿ ಪ್ರಾನ್ ಗ್ರೇವಿ ಕೇಳಿದ್ಲು, ಮತ್ತು ಅದ್ರ ಜೊತೆಗೆ ತಿಳಿ ಸಾರು ಮಾಡು ಅಮ್ಮ ಅಂತ ಹೇಳಿದ್ಲು. ಅದಕ್ಕೇ ಪ್ರಾನ್ ಗ್ರೇವಿ ಮತ್ತು ರಸಮ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಮತ್ತು ಸಂಡೇ ಒನ್ ಡೇ ಮಾತ್ರ ನಮಗೆ ಮನೇಲಿ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗೋದು. ಅವಳು ಸ್ಕೂಲ್ಗೆ ಹೋಗ್ಬಿಡ್ತಾಳೆ, ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ಅವಳು ರೀಚ್ ಆಗೋದು 4:35 ಆಗಿಬಿಡುತ್ತೆ. ನಾನು ಬರೋಷ್ಟರಲ್ಲಿ 6:30 ಆಗಿಬಿಡುತ್ತೆ. ಬಂದು ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿಸಿ ಅದೇ ಟೈಮ್ ಸರಿ ಹೋಗ್ಬಿಡುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಅಲ್ವಾ. ಅದಕ್ಕೆ ಇವತ್ತು ಬೆಳಗ್ಗೆ ಇಬ್ಬರು ಹೋಗೋಣ. ಹಸ್ಬೆಂಡ್ನ ಕರೆದ್ವಿ, ಅವರು ನೀವು ಹೋಗ್ಬಿಟ್ಟು ಬನ್ನಿ, ಅವ್ರಿಗೂ ಸಂಡೇ ಮಾತ್ರ ಅಲ್ವಾ ಫ್ರೀ, ಅದರಿಂದ ಅವ್ರು ಮಲಗಿದ್ರು. ನಾನು ಮತ್ತು ನನ್ನ ಮಗಳು ಹೋಗ್ಬಿಟ್ಟು ಬಂದ್ವಿ. ಮತ್ತು ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ಅದಕ್ಕೇ ಒಂದೇ ಸರಿ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಊಟ ಹಾಕ್ಕೊಂಡ್ವಿ. ನನ್ನ ಮಗಳಿಗೆ ಟೇಸ್ಟ್ ಹೆಂಗಿದೆ ಹೇಳು ಮಗಳೇ ಅಂತೇಳಿದ್ದಕ್ಕೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡ್ತಿದ್ಲು. ಆಮೇಲೆ ಈವ್ನಿಂಗಿಗೆ ಏನಾರೇ ಮಾಡಿಕೊಡಿ ಅಂತ ಕೇಳಿದ್ಲು. ಅದಕ್ಕೇ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೆ, ಪನಿಯಾರಮ್ ಕೇಕ್ ಥರ, ಅದನ್ನು ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಿದ್ದೆ. ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗೇ ಬಂತು. ಇನ್ನೂ ಅಂದರೆ ಮಧ್ಯದಲ್ಲಿರೋದು ತುಂಬ ಹೀಟ್ ಆಗಿಬಿಡುತ್ತೆ ಅಲ್ವಾ, ಫಸ್ಟ್ ಹಾಕಿರ್ತೀವಲ್ಲ, ಅದೊಂಚೂರು ತುಂಬ ಜಾಸ್ತಿ ಕ್ರಿಸ್ಪಿ ಆಗಿಬಿಟ್ಟಿತ್ತು. ಅದಕ್ಕೆ ನೆಕ್ಸ್ಟ್ ಟೈಮಿಂದ ಮಾಡಬೇಕಾದ್ರೆ ಒಂಚೂರು ನೋಡ್ಕೊಂಡು ಮಾಡಬೇಕು ಅಂದ್ಕೊಂಡ್ವಿ. ಆಮೇಲೆ ನಾನು ಎಲ್ಲ ಬ್ಯಾಟರ್ ಎಲ್ಲ ಸ್ವಲ್ಪನೇ ಮಾಡಿದ್ದು ಅಲ್ವಾ, ಇನ್ನೊಂದು ಟೈಮ್ಗೆ ಹಾಕೋಷ್ಟರಲ್ಲಿ ಬ್ಯಾಟರ್ ಖಾಲಿ ಆಗಿಬಿಟ್ಟಿತ್ತು. ಫಸ್ಟ್ ಇದು ನೋಡೋಣ, ಆಮೇಲೆ ಫಸ್ಟ್ ಟೈಮ್ ಒಂದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಪನಿಯಾರಮ್ ಕೇಕ್ ರೆಡಿ ಆಯಿತು. ನನ್ನ ಮಗಳಿಗೆ ಹೇಳ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳು ಮಗಳೇ ಅಂತ ಹೇಳಿದೆ. ಅಮ್ಮ ಹರ್ಷಿ ಸಿರಪ್ ಹಾಕ್ಕೊಡಿ ಅಂತ ಕೇಳಿದ್ಲು. ಅದಕ್ಕೆ ಮೇಲೆ ಹರ್ಷಿ ಸಿರಪ್ ಹಾಕ್ಕೊಟ್ಬಿಟ್ಟು ಟೇಸ್ಟ್ ಮಾಡು ಹೆಂಗಿದೆ ಅಂತ ಹೇಳಿದೆ. ಬಿಸಿ ಇದೆ ಅಂತ ಹೇಳಿದ್ಲು. ಅವಳ ರಿಯಾಕ್ಷನ್ ಚೆನ್ನಾಗಿ ಕೊಟ್ಟಿದ್ದಾಳೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಮಕ್ಕಳ ಖುಷಿಯಲ್ಲೇ ನಮ್ಮ ಖುಷಿ ಅಲ್ವಾ. ಚೆನ್ನಾಗಿ ಬಂದಿತ್ತು. ಮಧ್ಯದಲ್ಲಿ ಚಾಕ್ಲೇಟ್ ಇಟ್ಟಿರೋದ್ರಿಂದ ಚಾಕೋಲಾವ ಥರ ಇತ್ತು. ಮತ್ತು ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಲೈಟ್ ತೊಗೊಬಂದಿದ್ದೆ, ಅದನ್ನು ಸ್ಟಿಕ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ನನ್ನ ಮಗಳು ಇತ್ತು, ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ರು. ಸರಿ ಆಯಿತು ಬಾ ಕುತ್ಕೋ ಹೆಲ್ಪ್ ಮಾಡುವಂತೆ ಅಂತ ಹೇಳ್ತಿದ್ದೆ.
ಆಫೀಸ್ಗೆ ಟೈಮ್ ಆಗೋದ್ರಿಂದ ಹಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಲ್ವಾ. ವೀಕ್ಲಿ ಒನ್ಸ್ ಮಾತ್ರ ಟೈಮ್ ಸಿಗೋದು ಇದೆಲ್ಲ ಮಾಡೋದಕ್ಕೆ. ನನ್ನ ಮಗಳು ಕೂತ್ಕೊಂಡು ನನಗೆ ಹೆಲ್ಪ್ ಮಾಡ್ತಿದ್ಲು. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ನನಗೆ. ಬ್ಯಾಂಗಲ್ಸ್ ಎಲ್ಲ ಡಿವೈಡ್ ಮಾಡ್ತಿದ್ಲು. ಮತ್ತು ಲೈಟ್ ಫಿಕ್ಸ್ ಮಾಡೋಣ ಅಂದರೆ ಅದಕ್ಕೆ ಅಟ್ಯಾಚ್ಮೆಂಟ್ ಒಂದು ವಯರ್ ಕೊಟ್ಟಿದ್ರು, ಅದು ಹೆಂಗೆ ಫಿಕ್ಸ್ ಮಾಡಬೇಕು ಅಂತ ಅವ್ರು ಹೇಳಿರಲಿಲ್ಲ. ಆಮೇಲೆ ನಾನೇ ಕೂತ್ಕೊಂಡು ಹಿಂಗೆ ಅಟ್ಯಾಚ್ ಮಾಡೋದು. ಆಮೇಲೆ ಹಸ್ಬೆಂಡಿಗೆ ಕೇಳಿದೆ, ಇರೋ ಅಟ್ಯಾಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಹತ್ರ ಅಟ್ಯಾಚ್ ಮಾಡಿಕೊಂಡು ಫುಲ್ಲು ಡ್ರೆಸ್ಸಿಂಗ್ ಟೇಬಲ್ ಮಿರರ್ಗೆ ಅಂಟಿಸಿದೆ. ಅದು ಡಬಲ್ ಸೈಡೆಡ್ ಟೇಪ್ ಇರೋದ್ರಿಂದ ಕ್ಲೀನಾಗಿ ಅಂದ್ಕೊಳ್ಳುತ್ತೆ. ನಾರ್ಮಲ್ LED ಲೈಟ್ಸ್ಗಿಂತ ಇದು ಒಂಚೂರು ಮೈಲ್ಡಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಲೈಟು ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಲೈಟ್ ಯಾವುದೂ ಇರಲಿಲ್ಲ. ಅದರಿಂದ ಈ ಥರ ಲೈಟ್ ಹಾಕಿದ್ರೆ ಒಂಚೂರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ಹಾಕಿದ್ವಿ. ಮತ್ತು ಅದರಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಬರ್ತಿತ್ತು. ಒಂದೊಂದು ಲೈಟು ತುಂಬ ಹೆವಿ ಇರುತ್ತೆ, ಆ ಥರ ಎಲ್ಲ ಮೈಲ್ಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟು. ಅವ್ರು ಹೇಳಿದ್ರು ಇದು ಕ್ಯಾಮ್ರಾ ಎಫೆಕ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಕ್ಕೆ ಈ ಲ್ಯಾಂಪ್ ತೊಗೊಂಡ್ವಿ. ಲೈಟ್ ಹಾಕಿದ್ಮೇಲೆ ಹಿಂಗೆ ಕಾಣಿಸ್ತಿದೆ ಡ್ರೆಸ್ಸಿಂಗ್ ಟೇಬಲ್. ಡ್ರೆಸ್ಸಿಂಗ್ ಟೇಬಲಿಂದ ಕೆಳಗಡೆ ಎತ್ತಿಟ್ಟಿರೋದೆಲ್ಲ ಮತ್ತೆ ಅರೇಂಜ್ ಮಾಡಿಟ್ವಿ. ನಾನು ನನ್ನ ಮಗಳು ಸೇರಿಕೊಂಡೇ ಎತ್ತಿಟ್ವಿ. ಅದೆಲ್ಲ ಮುಗಿಸೋಷ್ಟರಲ್ಲಿ 8:30 ಮತ್ತು ಎಲ್ಲ ಅರೇಂಜ್ ಮಾಡಾದ್ಮೇಲೆ ಲೈಟಿಂಗ್ಸ್ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ಲು ಹಿಂಗೆ ಕಾಣಿಸ್ತಿತ್ತು. ಮತ್ತು ಎಲ್ಲ ಪ್ರಾಡಕ್ಟ್ನು ಡಿವೈಡ್ ಮಾಡಿಟ್ಟಿದ್ದೆ. ರೆಗ್ಯುಲರ್ ಯೂಸ್ ಮಾಡೋದು ಮತ್ತು ಅವಾಗಾದರೆ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡೋದೆಲ್ಲ ಸಪ್ರೇಟಾಗಿ ಇಟ್ಬಿಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.